ಹಾಯ್ ಎವ್ರಿವನ್, ಅಮ್ಮ ಕ್ರಿಯೇಟಿವಿಟಿ ಚಾನಲ್ಗೆ ನಮಸ್ಕಾರ. ಮೆಕ್ಕೆ ಹಣ್ಣಿನಿಂದ ವೆಜಿಟೇಬಲ್ ಹೇಗೆ ತಯಾರಿಸುವುದಂತ ಹೇಳ್ಕೊಡ್ತೀನಿ. ಮೆಕ್ಕೆ ಹಣ್ಣನ್ನು ಸ್ವಚ್ಛವಾಗಿ ತೊಳೆದು ಹೆಚ್ಚಿಟ್ಟುಕೊಳ್ಳಬೇಕು. ನಂತರ ಶೇಂಗಾವನ್ನು ಹುರಿದುಕೊಂಡು ಪೇಸ್ಟ್ ಮಾಡಿ ಇಟ್ಟುಕೊಳ್ಳಬೇಕು. ಹೆಚ್ಚಾಗಿ ಈ ತರಕಾರಿ ಉತ್ತರ ಕರ್ನಾಟಕದ ಕಡೆ ಸಿಗುತ್ತದೆ. ಈ ತರಕಾರಿಯನ್ನು ಉತ್ತರ ಕರ್ನಾಟಕದ ಜನತೆ ತುಂಬ ತಿಂತಾರೆ. ಈ ತರಕಾರಿಯನ್ನು ಮಾಡಲು ಒಂದು ಉಳ್ಳಾಗಡ್ಡಿ, ಮೆಕ್ಕೆ ಹಣ್ಣುಗಳು, ಶೇಂಗಾ ಪುಡಿ ಪೇಸ್ಟ ಪದಾರ್ಥಗಳೆಲ್ಲವೂ ಬೇಕು. ಈಗ ಒಂದು ಚಿಕ್ಕ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಕಾಯಲಿಟ್ಟು ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವನ್ನು ಹಾಕಿ ಹುರಿದುಕೊಳ್ಳುತ್ತೇನೆ. ನಂತರ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳುತ್ತೇನೆ. ನಂತರ ಮೆಕ್ಕೆ ಹಣ್ಣುಗಳನ್ನು ಹಾಕಿ ಕೆಂಪಗಾಗುವವರೆಗೆ ಹುರಿಯಿರಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣವನ್ನು ಹಾಕಿ ಫ್ರೈ ಮಾಡಿಕೊಳ್ಳಬೇಕು. ನಂತರ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕಿ ಕೈಯಾಡಿಸಬೇಕು. ಈ ತರಕಾರಿಯನ್ನು ಮುಂಚೆ ನಮ್ಮ ಹಿರಿಯರು, ಅಜ್ಜಾಜಿಯರು ತುಂಬಾ ಸೇವಿಸ್ತಾ ಇದ್ರು. ಈಗ ಈ ಹಣ್ಣು ಹೆಚ್ಚಾಗಿ ಅಪರೂಪದ ಹಣ್ಣು ಎನಿಸಿಕೊಂಡಿದೆ. ಈ ತರಕಾರಿಗೆ ಟೊಮೆಟೊವನ್ನು ಬಳಸಬಾರದು. ಯಾಕೆಂದರೆ ಈ ಮೆಕ್ಕೆಹಣ್ಣು ಸ್ವಲ್ಪ ಹುಳಿಯಾಗಿರುತ್ತದೆ ಮತ್ತು ಈ ಮೆಕ್ಕೆಹಣ್ಣಿನಿಂದ ಚಟ್ನಿಯನ್ನು ಕೂಡ ಕುಟ್ಟಬಹುದು. ಯಾರಿಗೆಲ್ಲ ಚಟ್ನಿ ಕುಟ್ಟುವ ವಿಧಾನ ಬೇಕಾಗಿದ್ದರೆ ಚಟ್ನಿ ಅಂತ ಕಮೆಂಟ್ ಮಾಡಿ. ಚಟ್ನಿ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತೇನೆ. ಈಗ ಸ್ವಲ್ಪ ಶೇಂಗಾ ಪುಡಿ ಹಾಕಿ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಒಂದು ಮುಚ್ಚಳವನ್ನು ಮುಚ್ಚಿ 5 ನಿಮಿಷದವರೆಗೆ ಕುದಿಯಲು ಬಿಡುತ್ತೇನೆ. ಇದರ ಜೊತೆ ಸವಿಯಲು ನಾನು ರೊಟ್ಟಿ ಮಾಡುತ್ತಿದ್ದೇನೆ ನೋಡಿ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಆದರೆ ಕಮೆಂಟ್ ಮಾಡಿ. ಇದು ಅನ್ನದ ಜೊತೆ ಹಾಗೂ ರೊಟ್ಟಿಯ ಜೊತೆ ಸವಿಯಲು ಸಿದ್ಧವಾಗಿದೆ. ಯಾರಿಗೆಲ್ಲ ನಾನು ಮಾಡಿರುವಂಥ ತರಕಾರಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.